ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಭಕ್ತರಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನ ಜೆಡಿಎಸ್ ಬೆಂಬಲಿತ ಸದಸ್ಯರ ಅವಿರೋಧ ಆಯ್ಕೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಭಕ್ತರಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆಯಾದರು. ಅಧ್ಯಕ್ಷರಾಗಿ ಅಶ್ವಿನಿ ಮತ್ತು ಉಪಾಧ್ಯಕ್ಷರಾಗಿ ಮಂಜುನಾಥ್ ಆಯ್ಕೆಯಾದರು. ಭಕ್ತರಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಒತ್ತು ನೀಡಿ ಎಲ್ಲ ಸದಸ್ಯರ ಬೆಂಬಲದೊಂದಿಗೆ ಅಭಿವೃದ್ಧಿಗಳನ್ನು ಮಾಡುತ್ತೇವೆಂದು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಅಶ್ವಿನಿರವರು ತಿಳಿಸಿದರು. ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಮಂಜುನಾಥ್ ಮಾತನಾಡಿ, ಗ್ರಾಮದ ಜನತೆ ನಮ್ಮ ಮೇಲೆ ಭರವಸೆ ಇಟ್ಟು ನಮ್ಮನ್ನು ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ. ನಾವು ಜನರ ಸೇವೆಗೆ ಸದಾ ಸಿದ್ಧರಾಗಿದ್ದೇವೆಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರು, ಗ್ರಾಮ ಪಂಚಾಯಿತಿಯ ನೂತನವಾಗಿ ಆಯ್ಕೆಯಾದ ಎಲ್ಲ ಸದಸ್ಯರುಗಳು, ಸೋಮಶೇಖರ್, ಕಮಲಮ್ಮ ಹಾಗೂ ಇತರೆ ಸದಸ್ಯರುಗಳು ಹಾಜರಿದ್ದರು. ವರದಿ ಪ್ರಧಾನ ಸಂಪಾದಕರು ಹರಕೆರೆ ಮುನ್ರಾಜ್, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಹೇಳಿ. ನನ್ನ ಹೆಸರು ಅಶ್ವಿನಿ. ಅಧ್ಯಕ್ಷರಾಗಿ ಇಲ್ಲಿ ನನ್ನ ಆಯ್ಕೆ ಮಾಡಿ ಎಲ್ಲರೂ ಚೆನ್ನಾಗಿ ನನಗೆ ಅಭಿವೃದ್ಧಿ ಕೊಟ್ಟಿದ್ದಾರೆ. ಎಲ್ಲರೂ ನನಗೆ ಜೊತೆಯಾಗಿ ಸಾಥ್ ಕೊಟ್ಟು ಸಹಾಯ ಮಾಡಿ ಇವಾಗ ಈ ಅಧ್ಯಕ್ಷ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. JDS ಪಕ್ಷದವರು ಎಲ್ಲನೂ ಹಂಗೆ ಅವರು ಮಾತಿಗೆ ನಾನು ನಡ್ಸ್ಕೊಂಡು ಹೋಗ್ತೀನಿ. ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿರೋದ್ರಿಂದ ನಾನು ಅವ್ರಿಗೆ ಆ ಥರನೇ ಸಹಾಯ ಮಾಡ್ಕೊಂಡು ಹೋಗ್ತೀನಿ. ಇಷ್ಟನ್ನು ಹೇಳಿ ಶ್ರೀಯರು ನನ್ನ ತಂದೆ ತಾಯಿನ ಆಶೀರ್ವಾದ ನಮ್ಮ ಸ್ಥಾನದಲ್ಲಿ ಕೂರಿಸಿದ್ದಾರೆ. ನಾವು ಭಕ್ತರಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತೀವಿ. ಆಮೇಲೆ ನಮ್ಮ ಪಂಚಾಯತಿನ ಏನು ವಿಧಾನ ಬರುತ್ತೆ ಸಾಮಾನ್ಯವಾಗಿ ಸೇರಿಸ್ತೀವಿ. ಅಷ್ಟೊಂದು ಹೇಳಲು ಅವಕಾಶ ಗ್ರಾಮ ಡೆವಲಪ್ಮೆಂಟ್ ಆಗಬೇಕಂತ ಹೇಳಿದ್ರೆ ಇವತ್ತಿನ ದಿನದಂದು ನನ್ನ ಅಧ್ಯಕ್ಷರ ಸ್ಥಾನಕ್ಕೆ ಕೂರಿಸಿದ್ದಾರೆ. ಎಲ್ಲರಿಗೂ ನಾನು ನನ್ನ ಕೈಯಲ್ಲಿ ಆಗೋ ಸಹಾಯ ಮಾಡಿ ಅಭಿವೃದ್ಧಿಯ ಕಾರ್ಯವನ್ನು ನಡೆಸುತ್ತೇನೆ. ಪಂಚಾಯಿತಿ ಯಾವ್ಯಾವ ರೀತಿ ಯಾವ್ಯಾವ ಸೌಕರ್ಯ ಬರುತ್ತೋ ಎಲ್ಲನೂ ನಾವು ಎಲ್ರಿಗೂ ತಲುಪಿಸಿ ಅವ್ರನ್ನ ಅಭಿವೃದ್ಧಿ ಮಾಡ್ತೀವಿ, ಕಾರ್ಯಗಳನ್ನು ಮಾಡ್ತೀವಿ. ಮತ್ತು ಯಾವ ಥರ ನಿಮಗೆ ಖುಷಿ ಆಗ್ತದೆ? ನನಗೆ ಫುಲ್ ಖುಷಿ ಆಗ್ತದೆ ಇವತ್ತು ಈ ಸ್ಥಾನದಲ್ಲಿ ನಿಲ್ಲಿಸಿರೋದಕ್ಕೆ. ಶೇಖರಣ್ಣ ಅವ್ರಿಗೆ ಮತ್ತು ಮಂಜಣ್ಣ ಅವ್ರಿಗೆ ಪ್ರತಿಯೊಬ್ಬರಿಗೂ ನನಗೆ ಅಭಿನಂದನೆ ತಿಳಿಸ್ತೀನಿ. ಶಾಸಕರಿಗೆ ಏನು ಹೇಳ್ತೀರಾ ಈ ಒಂದು ಸಂದರ್ಭದಲ್ಲಿ? ಶಾಸಕರು ಅವ್ರಿಗೂ ಅಭಿನಂದನೆ ತಿಳಿಸ್ತೀನಿ. ನಿಮ್ಮ ಹೆಸರು? ಅಶ್ವಿನಿ. ಬರ್ರಿ